ಅಮ್ಮ, ಸಾವಿತ್ರಿ, ಪ್ರೇಮ, ನಂದೀಶ್ ಅವರೆಲ್ಲ ಮನೆಗೆ ಹೋದ್ರಾ? ಕಣವ. ಪ್ರೇಮ, ನಂದೀಶ್ ಅವ್ನು ಹೋದ್ರು. ಸಾವಿತ್ರಿ ಇಲ್ಲೇ ಅವಳೆ. ಇಲ್ಲೇ ಅವಳೆ, ಏನೋ ತರಕ್ಕೆ ಹೋಗೋಳು ಕೆಳಗೆ. ಅಮ್ಮ, ನಂಗೆ ರಕ್ತ ಕೊಟ್ಟು ಅವತ್ತು ನಂದು ಪಾಪದ ಜೀವ ಉಳಿಸಿದ್ರಂತಲ್ಲ, ಅವ್ರು ಯಾರಮ್ಮ? ರಾಕೇಶ್ ಅವ್ರು ಹೇಳ್ತಾ ಇದ್ರು. ನೀವ್ಯಾರು ಏನೂ ಹೇಳೇ ಇಲ್ಲ, ನಮ್ಗೆ ಗೊತ್ತಿರೋರೆ ಅಂತ. ಕಣವ, ಅವತ್ತು ಅವ್ರು ಬರ್ನಿಲ್ಲ ಅಂತಿದ್ರೆ ಇವತ್ತು ನೀನು ಮಗುನೂ ಇರ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಯಾರಮ್ಮ ಅದು? ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಕಣಮ್ಮ. ರಾಕೇಶ್ ಅವರಂತೂ ತುಂಬ ಇದು ಮಾಡ್ತಾಯಿದ್ರು. ಅವ್ರು ನೋಡೋಕ್ಕೂ ಆಗಲಿಲ್ಲ, ಹೊರಟೋಗ್ಬಿಟ್ಟಿದ್ರು. ಅವ್ರು ಸಿಕ್ಕಿದ್ರೆ ಅವ್ರ ಕಾಲಿಗೆ ಬಿದ್ದುಬಿಡ್ತಿದ್ದೆ ನಾನು. ನಿಮ್ಮಿಬ್ಬರು ಜೀವ ಉಳಿಸಿದ್ರು ಅವರು. ಅವ್ರನ್ನ ಮನೆ ಕರಿಬೇಕು, ಅದು ಇದು ಅಂತ ತುಂಬ ಹೇಳ್ತಾಯಿದ್ರು ಅವ್ರ ಬಗ್ಗೆ. ಯಾರಮ್ಮ ಅವರು? ಅಯ್ಯೋ, ನಿನ್ನ ಗಂಡನೇ ಕಣವ, ನಿನ್ನ ಗಂಡ. ನನ್ನ ಗಂಡನ? ಏನಮ್ಮ ಹೇಳ್ತಿದ್ಯಾ? ಅವರೇ ಹೇಳ್ತಾಯಿದ್ರು ಅಂತ ಹೇಳ್ತಾ ಇದ್ದೀನಿ, ಅವರೇ ರಕ್ತ ಕೊಟ್ರಾ? ಅಯ್ಯೋ, ನಿನ್ನ ಮೊದಲನೇ ಗಂಡ ಕಣವ, ಅಜಯ. ಅವನೇ ಕಣಪ್ಪ. ನಿಮ್ಮ ಅತ್ತೆಗೇನೋ ಹುಷಾರಿಲ್ಲ ಅಂತ ತೋರ್ಸಕ್ಕೆ ಬಂದಿದ್ದಂತೆ. ನಾವೆಲ್ಲ ಕೂತ್ಕೊಂಡಲ್ಲಿ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದೋ, ಎಲ್ಲೂ ರಕ್ತ ಸಿಗ್ತಾ ಇಲ್ವಲ್ಲ, ಏನು ಮಾಡೋದಪ್ಪ, ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಅಳ್ತಾ ಕೂತಿದ್ದೋ. ರಾಕೇಶನೂ ಇವನು ನಂದಿಸ್ನೂ ಹುಡುಕ್ತೀವಿ ಅಂತ ಹೋಗಿದ್ರು ಇಬ್ರು, ಎಲ್ಲೆಲ್ಲಾರ ಕೇಳ್ತೀವಿ ಅಂತ. ನಾನು ಸಾವಿತ್ರಿ ಪ್ರೇಮಕ್ಕೆ 3 ಜನ ಕೂತ್ಕೊಂಡು ಅಳ್ತಾ ಕೂತಿದ್ದೋ ಅಲ್ಲಿ. ಆಗ ನೋಡ್ಬಿಟ್ಟು ಬಂದ ಪಾಪ, ಅವನೇ ಬಂದು ಮಾತಾಡಿಸ್ದ. ಏನು ಎತ್ತ ಏನು ಅಂತ ಹಿಂಗೆ ಕೇಳ್ದ. ಪ್ರೇಮ ಹೇಳಿದ್ಲು. ಆಮೇಲೆ ನಂದುವೆ ಅದೇ ಗ್ರೂಪು, ಅವಳದು ಅದೇ ಗ್ರೂಪು, ಕೊಡ್ತೀನಿ ಅಂತ ಹೋಗಿ ಅವನೇ ಪಾಪ ಕೊಟ್ಬಿಟ್ಟು ಹೋಗಿದ್ ಕಣವ. ಹೌದಮ್ಮ, ಅಜಯ್ ಕೊಟ್ಟಿದ್ದು? ಹೌದಮ್ಮ, ಅಜಯ್ದು ನಂದು ಒಂದೇ ಬ್ಲಡ್ ಗ್ರೂಪ್ ಇದ್ದಿತ್ತು. ಅವನೇ ಬಂದು ಕೊಟ್ಟನ. ಅವನು ಏನು ಅಂದ್ಕೊಂಡೋ ಏನೋ ಅಮ್ಮ. ನಾನು ನೋಡಿದ್ನಮ್ಮ ಅವನು. ಯಾಕನವ, ಇನ್ನೂ ನಿನ್ನ ವಾಡಕ್ಕೆ ಶಿಫ್ಟ್ ಮಾಡಿದ್ದಿಲ್ಲ, ಅವನುವೇ ಪಾಪ ಹೊಂಟೋದ. ಅವ್ರು ಹಂಗೆ ಕರ್ಕೊಬಂದಿದ್ದಂತೆ. ರಕ್ತ ಕೊಟ್ಬಿಟ್ಟು ಸರಿ ನೋಡ್ಕೊಳ್ಳಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಹೊಂಟೋದ ಕಣವ. ಹೌದಾ? ನಾನು ಅವನಿಗೆ ಎಷ್ಟೊಂದು ಅವಮಾನ ಮಾಡಿದ್ದೀನಿ, ಎಷ್ಟೊಂದು ಬೇಜಾರು ಮಾಡಿದ್ದೀನಿ. ಆದರೂ ಅದನ್ನೆಲ್ಲ ಮರೆತು ಇವತ್ತು ನಂದು ನನ್ನ ಮಗುದು ಜೀವ ಉಳಿಸಿದ್ದಾನೆ ಕಣಮ್ಮ ಅವನು. ಕಣವ, ನಾವು ಅದನ್ನೇ ಯೋಚನೆ ಮಾಡ್ದು, ಅದನ್ನೇ ಮಾತಾಡ್ದು. ಅಯ್ಯೋ, ಇನ್ನೇನು ಮಾಡಿ ಯಾಕೋತಿಗೆ. ಅತ್ತೆ ಅತ್ತೆ ಅತ್ತೆ, ತಿಂಡಿ ತಂದಿದ್ದೀನಿ. ಇಲ್ಲಿ ಆಸ್ಪತ್ರೆ ಒಳಗೆ ತಿನ್ನಕ್ಕೆ ಬಿಡೋದಿಲ್ಲ. ಅಲ್ಲಿ ಆಚೆಲಿ ಪಾರ್ಕ್ ಹಂಗದೆಲ್ಲ ಅಲ್ಲಿ ಹೋಗಿ ತಿನ್ನಬೇಕು. ಬನ್ನಿ, ನೀವು ತಿಂಡಿ ಮಾಡ್ಕೊಂಬಂದಿವ್ರಿ. ಓ ಸರಿ ಕಣವ, ನಡಿ ಬಂತೆ. ಇವಳಿಗೆ ನೇತ್ರನಿಗೆ, ಅವಳಿಗೆ ಇಲ್ಲೇ ಆಸ್ಪತ್ರೆಯಲ್ಲಿ ಕೊಡ್ತಾರೆ, ಅದನ್ನೇ ತಿನ್ಬೇಕನ್ನತ್ತೆ. ನೇತ್ರ, ನಿನ್ನ ಗಂಡ ಫೋನ್ ಮಾಡಿತ್ತು, ನಿಮ್ಮ ಅತ್ತೆ ಮತ್ತು ಅದ್ಯಾರು ನಿಮ್ಮ ಪಕ್ಕದ ಮನೆ ಆಂಟಿ, ನಿನ್ನ ಗಂಡ ಎಲ್ಲ ಬರ್ತಿದ್ದಾರಂತೆ ಮಗ ನೋಡೋಕ್ಕೆ. ನಾನುವೇ ಅತ್ತೆನವೇ ಹೋಗಿ ಕೆಳಗೆ ತಿಂಡಿ ತಿನ್ಕೊ ಬಂದ್ಬಿಡವ ಹಂಗಾರೆ. ಹೋಗ್ಬಿಡು ಬಾ, ಕರ್ಕೊಂಡೋಗು. ಅಮ್ಮನ ಕರ್ಕೊಂಡೋಗ್ಬಿಟ್ಟು ಇಬ್ಬರು ಆರಾಮಾಗಿ ತಿಂಡಿ ತಿನ್ಕೊಂಡು ಬನ್ನಿ. ಅದು ಬರಲಿ ಬರದೇ ಹೋಗಲಿ ಏನು ತೊಂದರೆ ಇಲ್ಲ, ನಾನು ಇದ್ದೀನಲ್ಲ, ಆರಾಮಾಗಿದ್ದೀನಿ. ಹೋಗ್ಬಿಟ್ಟು ಬನ್ನಿ. ಸರಿ ಹಂಗಾರೆ ಬೋಮಂತೆ, ಜಲ್ದಿ ಬಂದ್ಬಿಡೋಣ ಬಾ. ಅತ್ತೆ ಅಜ್ಜಿ ಬಂದ್ರಾ? ಬನ್ನಿ. ಅಯ್ಯೋ, ಚೆನ್ನಾಗಿದ್ಯಾವ ನೇತ್ರ? ಚೆನ್ನಾಗಿದೆಯಾ? ಅಯ್ಯೋ, ನನ್ನ ಮೊಮ್ಮಗನ ನೋಡವ, ಎಷ್ಟು ಮುದ್ದಾಗವನೇ. ಪಾಪು ನಾನು ನೋಡಬೇಕು ಪಾಪುನ. ಆಗಿದೆಯಾ? ಬಾ ಬಾ, ಇಲ್ಲಿ ನೋಡು ಪಾಪು, ನೋಡು ಬಾ. ಓ ತಮ್ಮಯ್ಯ, ಇಲ್ಲಿ ನೋಡು ಅಕ್ಕ ಬಂದಿದ್ದೀನಿ. ಓಹೋ ಏನವ ಮಗ ಇಷ್ಟು ಚೆನ್ನಾಗದೆ ಕಂದ್ಬಿಡವ. ನನ್ನ ಮಗನ ಕಣ್ಣು ಹಾಕ್ಬಿಡ ನೀನು. ಅಯ್ಯಯ್ಯೋ, ನೋಡ್ದ ಈ ಕಣ್ಣು ನನ್ನ ಮಗನ. ಇವನ್ನ ಈಟು ಮಗು ನಿಲ್ವೆ ನಾನೇ ಸ್ನಾನ ಮಾಡಿಸಿ ಬೆಳೆಸಿರೋಳು, ನನಗೆ ಕಣ್ಣು ಹಾಕ್ಬೇಡ ಅಂತ ನೋಡು. ಮತ್ತೆ ಇವನ ಮಗನ ಕುಂತ್ಕೋತೀನಿ ಕಣವ. ನೇತ್ರ, ಎಲ್ಲವ ಯಾರು ಕಾಣಿಸ್ತಾನೆಲ್ಲ? ನಿಮ್ಮ ಅತ್ಕೆದಿರು ನಿಮ್ಮಮ್ಮ ಎಲ್ಲ ಎಲ್ಲೋದ್ರು? ಅಯ್ಯೋ ಅತ್ತೆ, ಅವರು 3-4 ದಿನದಿಂದ ಇಲ್ಲೇ ಇದ್ರು. ಪ್ರೇಮನೂ ನಂದೀಶನ್ ಇವತ್ತು ಮನೆಗೆ ಹೋದ್ರಂತೆ. ಸಾವಿತ್ರಿನೂ ಅಮ್ಮನೂ ಇಲ್ಲೇ ಅವರೇ. ಕೆಳಗಡೆ ತಿಂಡಿ ತಿನ್ಸ್ಕೊ ಬರ್ತೀನಿ ಅಂತ ಹೋದ್ರು. ಇಲ್ಲ ಆಸ್ಪತ್ರೆ ಒಳಗಡೆ ತಿನ್ನಕ್ಕೆ ಬಿಡಕ್ಕಿಲ್ವಲ್ಲ, ಕೆಳಗೆ ಹೋದ ತಿಂಡಿ ತಿನ್ನಕ್ಕೆ. ಅದೆಲ್ಲ ನಾನು ನೋಡಲೇ ಇಲ್ಲ, ನೋಡಿದ್ರೆ ಅಲ್ಲೇ ಮಾತಾಡ್ಸ್ಕೊ ಬರ್ಬೋದಿತ್ತು. ಮಗ ಹುಷಾರು ಕಣವ, ಗಂಡು ಮಗ, ನನ್ನ ಮೊಮ್ಮಗ. ಅಯ್ಯೋ, ನನ್ನ ಪ್ರೀತಿ ಮೊಮ್ಮಗ, ರಾಜ್ಕುಮಾರ ಕಣವ ನನ್ನ ಮೊಮ್ಮಗ. ಇನ್ಮೇಲೆ ನಮ್ಮ ಮನೆಗೆ. ಹೌದತ್ತೆ, ರಾಜ್ಕುಮಾರನೇ, ಚೆನ್ನಾಗವನೆ. ಹೆಂಗೆ ನನ್ನ ಮಗ, ಹೆಂಗವನೆ? ಅಯ್ಯೋ ಹೋಗತ್ತೆ, ದೃಷ್ಟಿ ಬೀಳ್ತದ ಕಣವ. ಕಪ್ಪಿಕು ಆಗ್ಲಿಕ್ಕೆ ದಪ್ಪ ಕಪ್ಪಿಕು, ಕೆನಗು ಹಣೆಗೂ ಕಪ್ಪಿಕು. ಯಾರನ್ನ ಮುಟ್ಟಕ್ಕೆ ಬಿಡ್ಬೇಡ, ಇನ್ಫೆಕ್ಷನ್ ಆಯ್ತದೆ ಸಣ್ಣ ಮಕ್ಕಳಲ್ಲಿ. ಮತ್ತೆ ಡಾಕ್ಟ್ರ್ ಹೇಳೋರೆ ಯಾರನ್ನ ಮುಟ್ಟಕ್ಕೆ ಬಿಡ್ತಾ ಇಲ್ಲ. ನಾನು ಮುಟ್ಟಂಗಿಲ್ವಮ್ಮ? ನೀನಾದ್ರೇನು ಹೆಚ್ಚಾ? ದೂರದಿಂದನೇ ನೋಡಬೇಕು. ಎಲ್ರಿಗೂ ಹೇಳೋರು ಅಂದಮೇಲೆ ನಿನಗೆ ಬೇರೆ ಏನು ಸ್ಪೆಷಲು? ನೀನು ಅದೆಲ್ಲೆಲ್ಲ ಆಟ ಆಡ್ಕೊಂಡು ಬಂದಿರ್ತೀವಿ, ಕೈಕಾಲು ತೊಳಿತೀವೋ ಇಲ್ವೋ? ಬಿಡ್ರಿ ಆಯಿತು. ಏನಪ್ಪ ರಾಕೇಶ, ಗಂಡು ಮಗ ಹುಟ್ಬಿಟ್ಟವನೆ ಅಂತ ಏನು ನಿಂತ್ಕೋತಾನೆ ಇಲ್ವಲ್ಲಪ್ಪ ಇವನು. ಹೆಣ್ಮಗ ಹುಟ್ಬಿಟ್ಟಿದ್ರೆ ಏನು ಮಾಡಿವೆ ಹಂಗಾರೆ? ಅಯ್ಯೋ, ಹುಟ್ಟಿದ್ರೆ ನೋಡ್ಬೋದಿತ್ತಜ್ಜಿ. ಈಗ ನನ್ನ ಮಗ ಹುಟ್ಟಿರೋದು ಹಿಂಗೆ ಇರ್ತೀನಿ ನಾನು. ಮತ್ತೆ ನನ್ನ ಮಗ ಹುಟ್ಟವನೇ ನನಗೆ ಖುಷಿ ಇರೋದಿಲ್ವಾ? ಕಂದ್ಬಿಡಪ್ಪ, ಇರ್ತದೆ ಕಂತೆ. ನಡಿ ನೋಡಾಯ್ತಲ್ಲ, ಇನ್ನೇನು. ನನಗೂ ಹಾಕಿರ ಇಷ್ಟು ಹೊತ್ತು ಗಂಟೆ ಇರೋಕ್ಕೆ. ಇವಳು ನಿಮ್ಮವನು ಒಯ್ತೀನಿ ಅಂತಿದ್ಲಲ್ಲ, ನೋಡು ಕೇಳಿ ಬಂದಳು. ನನ್ನ ಇಲ್ಲಾಂದರೆ ಬಸ್ಗೆ ಸತ್ತಿಸ್ಬಿಟ್ಟು ಹೋಯ್ತೀನಿ. ಅಯ್ಯೋ ಇಲ್ಲ ಕಂತೀರಿ, ನಾನು ಬರ್ತೀನಿ. ನಮ್ಮ ಬೀಗರು ಬರಲಿ ಮಾತಾಡ್ಸ್ಕೊ ಬರ್ತೀನಿ ಕತೆ.
ನಾನು ಅಲ್ಲಿ ಮನೆ ಹತ್ರ ಇರೋರು ಬೇಡವಾ, ಯಾರೂ ಇಲ್ಲ. ಬರ್ತೀನಿ ಹೋಗನಿರಿ ಒಟ್ಟಿಗೆ. ಓ ಬಿಗ್ರೆ ಚೆನ್ನಾಗಿದ್ದೀರಾ? ಓ ಮೊಮ್ಮಗ ನೋಡಕ್ಕೆ ಬಂದಿದ್ದೀರಿ? ಅಜ್ಜಿನೂ ಬಂದ್ಬಿಟ್ಟದೆ. ಹೆಂಗಿದೇನಪ್ಪ ಮೊಮ್ಮಗ? ಅಯ್ಯೋ ನನ್ನ ಮೊಮ್ಮಗಂಗೇನು ರಾಜ್ಕುಮಾರ ಇದ್ದಂಗೆ ಅವನೇ. ಅಯ್ಯೋ ದೃಷ್ಟಿ ಬೀಳ್ತದೆ. ಬೀಗ್ರೆ ಒಂಚೂರು ಕಪ್ಪಿಕ್ಕಿ ನೋಡ್ಕೊಳ್ಳಿ, ನಮ್ಮ ನೇತ್ರಂಗೆ ಗೊತ್ತಾಗಕ್ಕಿಲ್ಲ. ಅಯ್ಯೋ ಅದಕ್ಕೆ ಅಲ್ವಾ 3-4 ದಿನದಿಂದ ಇಲ್ಲೇವಿ. ಇವಳನ್ನ ಬುಟ್ಟು ಅಲ್ಲಾಡಿಲ್ಲ, ಮನೆ ಮಂದಿ ಎಲ್ಲ ಇಲ್ಲ ಇದ್ದು. ಇವತ್ತು ಪ್ರೇಮನ ಗಂಡು ಹೋದ್ರು. ನಾನು ಸಾವಿತ್ರಿ ಇಲ್ಲೇವಿ. ಪಾಪ ಅವಳು ಈಗ ತಿಂಡಿ ತಿನ್ಕೊ ಬಂದೆ. ಅವಳು ಪಾತ್ರೆ ಗಿತ್ತೆಲ್ಲ ತೊಳೆದ್ಬಿಟ್ಟು ಅವನು ಬಿಡೋಕ್ಕಿಲ್ವಲ್ಲ, ಅಲ್ಲೆಲ್ಲಾರ ಇಟ್ಬಿಟ್ಟು ಬರ್ತೀನಿ ಹೋಗಿರತ್ತೆ ಅಂದ್ಲು. ಸರಿ ಮತ್ತೆ ಬಿಗ್ರೆ, ನಾವು ನೋಡಾಯ್ತಲ್ಲ, ಹೋಗ್ಬಿಟ್ಟು ಬರ್ತೀವಿ. ನಾಳೆಗೆ ಬರ್ತೀನಿ ನಾನು. ಮನೆ ಕರೆಕ್ಟ್ ಡಿಸ್ಚಾರ್ಜ್ ಅಂತಲ್ಲ, ಅಲ್ಲಿಗೆ ಬರ್ತೀನಿ ಮನೆಗೆ. ಅಲ್ಲಿಗೆ ಬರ್ತೀನಿ. ಬಂದ್ಬಿಟ್ಟು ಏನೇನಾರೇ ಮಾಡ್ಕೊಂಡು ಬಂದ್ಬಿಟ್ಟು ಬೆಳಗಿನ ಸಂದು ಗಂಟನ ಇಲ್ಲ ಒಂದಿನ ಇದ್ದು ಹೋಗ್ತೀನಿ. ಹಂಗೆ ಮಾಡಿ ಹೋಗಿ ಕೆಲಸ ಇರ್ತದೆ, ನಿಮಗೂ ಇರ್ತೀವಲ್ಲ, ನಾವು ನೋಡ್ಕೋತೀವಿ. ಬವ್ವ ವಿದ್ಯಾ ಬಾ ಹೋಗ್ಬಿಡು ಹೋಗನೆ. ನಾನು ಬರಲ್ಲ ಅಜ್ಜಿ, ನಾನು ಪಾಪನ್ ಬಿಟ್ಟು ಎಲ್ಲೂ ಬರಲ್ಲ. ನೀನು ಬೇಕಾದ್ರೆ ಹೋಗು ಆ ಅಜ್ಜಿ ಜೊತೆ. ಅಯ್ಯೋ ಇದೇನು ಮನೆನವ? ಮನೆ ಇದು ಆಸ್ಪತ್ರೆಯಲ್ಲಿ ಎಲ್ಲಿ ಉಳ್ಕೊಳ್ಳೋದು? ನಮ್ಗೆ ಉಳ್ಕೊಳ್ಳೋಕ್ಕೆ ದೊಡ್ಡವ್ರಿಗೆ ಕಷ್ಟ. ನಿನ್ನೆಲ್ಲಿ ಉಳಿಸ್ಕೊಳ್ಳೋದು ನೋಡ್ಕೊಳ್ಳೋದು? ಹೋಗು ಅಜ್ಜಿ ಜೊತೆ ಹೋಗವ. ಆವಾಗಲೂ ಬರೀ ಇದೇ ಹೇಳ್ದು. ಒಂದಿನ ಹೇಳಿದ ಮತ್ತೆ ಕೇಳೋದಿಲ್ಲ, ಬರೀ ಹಠ. ಇವಳು ಹಿಂಗೆ ಬಿಟ್ಟರೆ ಸರಿಯಾಗಿದ್ದಿಲ್ಲ. ಯಾವ್ದಾದ್ರು ಬೋರ್ಡಿಂಗ್ ಸ್ಕೂಲ್ಗೆ ಹಾಕಬೇಕು, ಹಾಸ್ಟೆಲ್ಗೆ ಸೇರಿಸ್ಬಿಟ್ರೆ ಅಲ್ಲೇ ಇರಬೇಕು, ಮನೆಗೆ ಬರಬಾರ್ದು. ಹಂಗಾದ್ರೆ ಸರಿ ಆಯ್ತದೆ ಇವಳು. ವಿದ್ಯಾ ಹೋಗಪ್ಪ ಹೋಗು. ಅಜ್ಜಿ ನಾಡಿದ್ದು ಬರ್ತೀನಿ ಅಂತ ಹೇಳಿದ್ದಲ್ವಾ, ಅಜ್ಜಿ ಜೊತೆ ಬರುವಂತೆ ಆಯ್ತಾ? ವಿದ್ಯಾ ನಿನ್ಗೆ ಹೇಳ್ತಾ ಇರೋದು ಬಾ. ಅಯ್ಯ ಅದು ಯಾಕ ರಾಕೇಶ ಆ ಮಗಿನ ಮೇಲೆ ಯಾಕಂದ್ರೆ ಹೇಗಿ? ಓಹೋ ಗಂಡು ಮಗ ಹುಟ್ಬಿಟ್ಟದಲ್ಲ ಇವನಿಗೆ. ಅದಕ್ಕೇನೋ ಮೊದಲನೇ ಹೆಂಡತಿ ಮಗಳ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಾ ಇವನಿಗೆ? ಆ ಹೆಣ್ಣು ಹಾಸ್ಟೆಲ್ಗೆ ಸೇರಿಸ್ತೀನಿ ಅಂತಾನಲ್ಲ. ಸರಿ ಬಿಡು, ಒಳ್ಳೆ ಮಾತ್ರಕಾರಿ ಬರ್ತದೆ. ಅದೇನಂದ್ರೆ ಹೇಗದು? ಅಯ್ಯೋ ಅತ್ತೆ ನಡೀರಿ ನೀವು, ಸುಮ್ಮನೆ ಏನೇನೋ ಮಾತಾಡಿ ಹೆಣ್ಣು ಮನ್ಸಿಗೆ ಇದು ಮಾಡಬೇಡಿ ನೀವು. ಓ ಬಾ ವಿದ್ಯಾ ಬಾ. ಸರಿ ಅಜ್ಜಿ ನಡಿ. ಬರಲ್ಲ ನಾನು ಬರ್ತೀನಿ. ಇವ್ರನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಸಾಯಂಕಾಲ ಬರ್ತೀನಿ. ಆ ಅತ್ತೆಯವ್ರಿಗೆಲ್ಲ ಊಟ ತಗೊಂಡು ಬರ್ತೀನಿ. ಅದಕ್ಕೇನು ಇಲ್ಲೇ ಇರ್ತಾರಲ್ಲ. ಹಾಂ ಸರಿ ಆಯಿತು. ಆಮೇಲೆ ಯಾಕಂದ್ರೆ ಹೇಗದು ನೀವು? ಏನು ಅನ್ಕೊಳಕ್ಕಿಲ್ಲ. ಅಜ್ಜಿ ಬರೀ ಹಂಗೆ ಮಾತಾಡ್ತದೆ. ಅವಳು ಅದನ್ನೆಲ್ಲ ಮನ್ಸಿಗೆ ತಗೋತಾಳೆ. ತುಂಬ ಸೂಕ್ಷ್ಮ ಅವಳು. ಹೇಳಿದ್ರೆ ಕೇಳೋಕ್ಕಿಲ್ವಾ ಅಜ್ಜಿ ಹಂಗೆ ಮಾತಾಡೋದು? ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗ್ತಿಲ್ವ ವಯಸ್ಸಾಗಿದ್ರು? ತು ಏನಿಲ್ಲ, ನಿನ್ನ ತಲೆ ಕೆಡ್ಸ್ಕೊಬಿಡ ಅವಳ ಬಗ್ಗೆ. ಪಾಪ ನೋಡ್ಕೊ, ಬರ್ತೀನಿ ನನ್ನ ಮೇಲೆ. ಎಲ್ಲ ಕಣವ ನಿನ್ನ ಗಂಡ ಸರಿಯಾಗಿ ಮಾತಾಡ್ತಕ್ಕ ಸುಮ್ಮನಿರು. ಆದ್ರೆ ತಾನೆ ಅದು ಏನಂಗೆ ಹಠ ಕಲ್ತಿರೋದದು? ಅಮ್ಮ ಅವಳಿನ್ನು ಚಿಕ್ಕವಳು, ಸುಮ್ಮನಿರು ನೀನು. ಪಾಪ ಜೊತೆ ಇರಬೇಕು ಅಂದ್ಲು, ಇನ್ನೇನಂದ್ಲು? ನೀವೆಲ್ಲ ಸೇರ್ಕೊಂಡು ಹುಡುಗಿಗೆ ಇದು ಮಾಡಬೇಡಿ. ಕಾಣೆ ಕಣವ ಕಾಣೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.